ಎಲ್ರಿಗೂ ನಮಸ್ಕಾರ. ಇದು ಬಾಲಗ್ರಾವ ತಾಳಿ ಅಂತ. ಇದನ್ನ ಮಕ್ಳಿಗೆ ಕಟ್ಬೋದು. ಆದರೆ ಮಕ್ಕಳು ಹಠ ಮಾಡ್ತಿರ್ತಾರೆ, ಕಿರ್ಚ್ತಿರ್ತಾರೆ. ಆಮೇಲೆ ಅಮಾವಾಸ್ಯೆ ಪೌರ್ಣಮಿಲೆಲ್ಲ ಕಟ್ಟಿದ್ರೆ ಮಕ್ಳಿಗೆ ತುಂಬಾ ಒಳ್ಳೆಯದು. ಇದಕ್ಕೊಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಲು ಮತ್ತು ಹಾಲು ನೋಡಿ, ಹಾಲು ಮತ್ತು ನೀರನ್ನು ಎರಡು ಸೈಡೂ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಳ್ಳಿ. ಗಂಜಿದ್ರೆ ಗಂಜನ್ನು ಹಾಕಿ ತೊಳಿಬೋದು. ಗಂಜು, ಹಾಲು, ನೀರು. ನಮ್ಮನೇಲಿ ಗಂಜಿ ಇಲ್ದಿರೋದ್ರಿಂದ ಹಾಲು ಮತ್ತು ನೀರಲ್ಲಿ ತೊಳಿತಾ ಇದ್ದೀನಿ. ಹಾಲು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳಿ ಎರಡು ಸೈಡೂ. ಮಕ್ಕಳಿಗೆ ಯಾವುದೇ ಥರ ಕಿರ್ಚ್ತಾರೆ, ಹಠ ಮಾಡ್ತಾರೆ, ಬೀಳ್ತಿರ್ತಾರೆ, ಜ್ವರ ಬರ್ತಾ ಇರುತ್ತೆ ಆಗಾಗ, ಅಂಥ ಟೈಮ್ಗಳಲ್ಲೆಲ್ಲ ಇದು ಕಟ್ಟಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಎರಡು ಸೈಡು ನೀಟಾಗಿ ತೊಳೆದಿದ್ದೀನಿ. ಇದು ಎಲ್ಲ ಕಡೆ ಗಂಧಿಗೆ ಅಂಗಡಿಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಬಾಲಗ್ರಾವ ತಾಳಿ ಕೊಡಿ ಅಂತ ಕೇಳಿದ್ರೆ ಎಲ್ಲ ಕೊಡ್ತಾರೆ. ಅದನ್ನು ಮಿಸ್ ಮಾಡ್ದಲೇ ಕಟ್ಟಿ. ಇದನ್ನು ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಇಟ್ಟು ಎರಡು ಸೈಡೂ ಅರಿಶಿನ, ಕುಂಕುಮ, ವಿಭೂತಿ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ಬೆಳಗ್ಗೆ 10 ಗಂಟೆ ಒಳಗಡೆ ಸಾಯಂಕಾಲ 5 ಗಂಟೆ ಮೇಲೆ ಕಟ್ಟಿ. ಮಧ್ಯರಾತ್ರಿನೂ ಹಠ ಮಾಡ್ತಿದ್ದಾರೆ ಅಂತ ಅಂದಾಗ, ಕಟ್ಟಿಲ್ಲ ಅಂತ ಅಂದಾಗ ಪೂಜೆ ಮಾಡಿ ಕಟ್ಟಿ. ಮಕ್ಕಳು ಯಾವುದೇ ಥರ ಹಠ ಮಾಡೋದಾಗಲಿ, ಕಿರ್ಚೋದು, ಅಳೋದು, ಇದು ಯಾವುದು ಹಠ ಮಾಡೋದು ಮಾಡಲ್ಲ. ಯಾವಾಗಲೂ ಹಾಕ್ತಲೇ ಇದ್ದರೂ ಪರವಾಗಿಲ್ಲ. ಅಮಾವಾಸ್ಯೆ ಪೌರ್ಣಮಿಲಿ ಪೂಜೆ ಮಾಡಿ ಹಾಕಿ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಯಾವುದೇ ಥರ ತೊಂದರೆ ಆಗಲ್ಲ. ನೋಡಿ, ನೀಟಾಗಿ ಎರಡೂ ಸೈಡ್ ಪೂಜೆ ಮಾಡಿದ್ದೀನಿ. ಊದುಬತ್ತಿ ಹಚ್ಚಿ ಎರಡೂ ಸೈಡ್ ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಗಂಧ ಬರೋ ಥರ ಕೈ ಕೆಳಗಡೆ ಊದುಗಡ್ಡಿ ಇಟ್ಕೊಂಡು 5 ನಿಮಿಷ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಹೇಳಿ, ಮಕ್ಕಳು ಚೆನ್ನಾಗಿರಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಪೂಜೆ ಮಾಡಿ ಮಕ್ಕಳಿಗೆ ಮೇಲಿಂದ ಕೆಳಗಡೆ 3 ಸಲ ಯಾರಿಂದನೂ ಏನೂ ತೊಂದರೆ ಆಗಬಾರ್ದು ಅಂತ ಬಾಯಿಯಿಂದ ಹೇಳಿ ಮೇಲಿಂದ ಮೇಲೆ ತಲೆಯಿಂದ ಕಾಲ್ವರೆಗೂ ನಿವಳಿಸ್ಬಿಟ್ಟು ಕಟ್ಟಿ ಮಕ್ಕಳಿಗೆ. ಅದು ಬಿಚ್ಚೋದು ಹಾಕೋದು ಯಾವಾಗಲೂ ಮಾಡಿ ನೋಡಿ. ಈ ಥರ ಗಂಧ ಕೊಡಬೇಕು. ಅದಕ್ಕೆ ಅರಿಶಿನ ದಾರ ಹಾಕಿ, ಹೊಸ ಅರಿಶಿನ ದಾರನೇ ಹಾಕಬೇಕು. ಸಲ ತೊಳೆದ್ರೂ ಹಾಕಿ, ಏನೂ ತೊಂದರೆ ಆಗಲ್ಲ.